ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಶೀಲಾ, ನನ್ನ ಅತ್ತಿಗೆ ಬರ್ತಿದ್ದಾಳೆ ಅಂತ ಕೇಳಿದ್ರೇ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ನೀನು ಅವ್ರು ಬರ್ತಾರೆ ಅಂತ ಎಷ್ಟು ಉತ್ಸಾಹದಿಂದ ಕಾಯ್ತಿರೋದು ನೋಡಿದ್ರೇ ಈ ಹಿಂದೆ ನೀವಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದೀರಿ ಅಂತ ನಾನು ಕಲ್ಪನೆ ಮಾಡ್ಕೊಳ್ತೀನಿ. ಕಲ್ಪನೆ ಯಾಕೆ ಸುಶೀಲಾ, ಈಗ ಅತ್ತಿಗೆ ಬರ್ತಾಳಲ್ಲ, ನಾವಿಬ್ಬರು ಕೂತ್ಕೊಂಡು ನಾವು ಹೇಗಿದ್ವಿ, ಏನೇನು ಮಾಡ್ತಿದ್ವಿ ಎಲ್ಲ ಹೇಳ್ತೀವಿ. ಯಾಕಪ್ಪಯ್ಯ ಒಂಥರ ಇದೆ? ಕರೆದ ಹೆಣ್ಣು ಕೊಟ್ಟರೆ ಮಲ್ನಾಗರ ಅಂತೆ. ಈ ಮಾರಿಗುಡಿ ದೇವರು ವೀರಭದ್ರನೇ ಕಾಯಿಸ್ತಿದ್ದಾನಲ್ಲ, ಕಾಯಿಸ್ಲಿ ಹೆಂಚು ಕಾಯಿಸ್ತಿದ್ದೀನಿ ಅಂತ ಅವನು ಅಂದ್ಕೊಂಡ್ರೆ ಅವನು ಕೂರೋ ಕುರ್ಚಿಯಾಗಿ ನಾನು ಬದಲಾಗ್ತೀನಿ. ಅವನು ಕೂತರು ಸುಡುತ್ತೆ, ಮುಟ್ಟಿದ್ರು ಸುಡುತ್ತೆ. ಅಪ್ಪಯ್ಯ ಬೇಜಾರು ಮಾಡ್ಕೋಬೇಡ, ಶಿವ ಮನೇಲಿ ನಮ್ಮ ಏನು ಕಾರ್ಗಳವ ಪಾಪ, ಇರೋದೊಂದು ಹಳೇ ಬೈಕು, ಅದರಲ್ಲಿ ಒಬ್ರು ಕೂತ್ಕೊಂಡ್ರೆ ಇನ್ನೊಬ್ರು ಕೂತ್ಕೊಳ್ಳೋಕೆ ಹಾಕಿಲ್ಲ. ಅಂಥದ್ರಲ್ಲಿ ಅವನ ತಂಗೀರು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲಾರನ್ನೂ ಕರ್ಕೊಬರೋಕ್ಕೆ ಟೇಮ್ ಆಯ್ತದೆ ಅಪ್ಪಯ್ಯ. ಎಷ್ಟೇ ಹರಕೆ ಹೊತ್ತರೂ ಗಂಡ ಮುಟ್ಟಿದ್ರೇನೆ ಮಕ್ಕಳಾಗೋದು. ಈ ಮಾರಿಗುಡಿ ದೇವರು ಅಪ್ಪಣೆ ಕೊಟ್ರೇನೆ ಊರಿನಲ್ಲಿ ಹುಲ್ಲು ಕಡ್ಡಿ ಕೂಡ ಅಲಗಾಡೋದು. ಅಂಥ ವ್ಯಕ್ತಿ ನಿನ್ನ ಹುಟ್ಟಿಸಿದ ತಂದೆ ಅನ್ನೋದನ್ನು ಮರೆತು ಅವಳನ್ನ ಅತ್ತೆ ಅಂತ ಕರಿತಿದ್ಯಲ್ಲ, ನಿನಗೆಷ್ಟಿರಬೇಕು ಅಹಂಕಾರ? ರೀ, ಯಾಕೆ ಹೀಗೆ ಪದೇ ಪದೇ ನನ್ನ ಮಗನ ಬೈತಾ ಇದ್ದೀರಾ? ಅವನು ಮೊದಲಿಂದನೂ ನಮ್ಮ ಹಾಗೆ ಬಯಸ್ಕೊಂಡಿದ್ದಿದ್ರೆ ನಾನೇನು ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಅವನನ್ನು ಬಯಕ್ಕೆ ಶುರು ಮಾಡ್ಕೊಂಡಿದ್ದೀರಲ್ಲ. ಕೆರೆ ನೀರಿಗೆ ಮುನಿಸ್ಕೊಂಡು ಅಂಡು ತೊಳ್ಕೊಳ್ಳಿಲ್ವಂತೆ, ಹಂಗಾಗ್ತಿದ್ದಾನೆ ನಿನ್ನ ಮಗ. ರೀ, ಮನೇಲಿ ಇದ್ದಿದ್ರೆ ನೀವು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಿದ್ವಿ. ಆದರೆ ಈಗ ಹೊರಗಡೆ ಇದ್ದೀವಿ, ಅಂಗಡಿಗೆ ಬಂದಿದ್ದೀವಿ. ಈಗಲಾದರೂ ಸ್ವಲ್ಪ ಸಮಾಧಾನವಾಗಿಡ್ರಿ. ಮನೆಯಿಂದ ಹೊರಗಡೆ ಬಂದಿದ್ದೀರಿ ಅಂತ ಬಾಲ ಬಿಚ್ತಾ ಇದ್ದೀರಾ? ಹುಷಾರ್. ಪರ್ಶು, ಯಾವಳನ್ನ ನೀನು ಅತ್ತೆ ಅಂತ ಕರೆದಿದ್ದು? ಅದೇ ಅಪ್ಪಯ್ಯ, ಅತ್ತೆ ಅಂದ್ರೆ ಶಾರದಾ, ನಮ್ಮ ಶಿವರಮ್ಮ. ಕಳ್ಳರು ಸೋಳ್ರನ್ನೆಲ್ಲ ಸಂಬಂಧ ಅಂತ ಹೇಳ್ಕೊತಿದ್ಯಾ? ನಾಲಾಯಕ್ ನನ್ನ ಮಗನ ತಂದು ಅಯೋಗ್ಯ. ರೀ, ಏನ್ ಮಾಡ್ತಿದ್ದೀರಾ? ಅಪ್ಪಯ್ಯ ನಂಗೆ ಹೊಡೀಲಿ, ಬಡೀಲಿ, ಸಾಯಿಸ್ಲಿ, ಏನು ಬೇಕಾದರೂ ಮಾಡಲಿ, ಇದು ಅವ್ರು ಕೊಟ್ಟಿರೋ ದೇಹ. ಆದರೆ ಅಪ್ಪಯ್ಯ, ನಾನು ನಿಮ್ಮೊಂದು ಮಾತು ಕೇಳಬೇಕು. ಅವತ್ತು ಏನೋ ಹೇಳ್ತಿದ್ದೆ, ನೀನು ನನ್ನ ಮಗನೇ ಅಲ್ಲ, ಮದುವೆ ಆದಮೇಲೆ ನಿನ್ನನ್ನು ಮದುವೆ ಮಾಡಿಬಿಟ್ಟು ಹಂಗೆ ಕೈ ತೊಳ್ಕೊಬಿಡ್ತೀನಿ ಅಂತ. ಹಂಗಿದ್ಮ್ಯಾಕೆ ನಾನು ಯಾರನ್ನು ಬೇಕಾದ್ರೆ ಅತ್ತೆ ಅನ್ಲಿ, ಮಾವ ಅನ್ಲಿ, ಏನು ತೊಂದರೆ ಅಲ್ವೇ? ಶಭಾಷ್ ಕಣೋಣ. ಅಣ್ಣ, ನಿನ್ನ ಇವತ್ತು ಒಪ್ತೆ ಕಣೋ ನಾನು. ಇದು ಬರೀ ಉತ್ತರ ಅಲ್ಲ, ಎದುರು ಉತ್ತರ. ಬರೀ ಏಟಲ್ಲ, ಏಟಿಗೆ ಎದುರೇಟು. ಶಬಾಷ್. ನನಗೆ ಅಪ್ಪಂದ್ರಿಗೆ ಎದುರುತ್ರ ಕೊಡೋ ಮಕ್ಕಳಂದ್ರೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಆದರೆ ಅನ್ಯಾಯನೇ ಮನೆ ದೇವರು ಅಂತ ಅನ್ಕೊಂಡಿರೋ ಅಪ್ಪಂಗೆ ಎದುರುತ್ರ ಕೊಡೋ ಮಕ್ಕಳಂದ್ರೆ ನಂಗೆ ತುಂಬ ಇಷ್ಟ. ಪಾರ್ವತಿ, ಅದೇ 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 ನಾನೇ, ನೀವಿಟ್ಟ ಹೆಸ್ರೆ. ಸತ್ಯ ಹೇಳಿದ್ರೆ ಉರ್ದೋಗ್ಬಿಡುತ್ತಲ್ವಾ ನಿಮಗೆ? ಪಾರು, ಅಂಗಡಿ ಒಳಗಡೆ ಇದ್ದೀವಿ, ಸ್ವಲ್ಪ ನೋಡ್ಕೊಂಡು ಮಾತಾಡಮ್ಮ. ಚಿಕ್ಕಮ್ಮ, ನೀವು ಯಾಕೆ ಹೆದರ್ಕೋತೀರಾ? ನೀವು ಹಿಂಗೆ ಹೆದರ್ಕೊಂಡೇನೆ ಬುರ್ಜ್ ಖಲೀಫಾಗಿಂತ ಎತ್ತರಕ್ಕೆ ಬೆಳ್ಕೊಂಡಿದೆ ನಿಮ್ಮ ಯಜಮಾನ್ರ ಕೊಬ್ಬು. ನೋಡಪ್ಪ, ನನ್ನ ಮಾತಿಂದ ನಿಮಗೆ ಕೋಪ ಬರ್ಬೋದು. ಈ ಕೋಪ, ದ್ವೇಷ, ರೋಷ ಎಲ್ಲ ರಕ್ತದಿಂದನೇ ಬಂದಿದೆ ಅಂತ ನೀವು ಅನ್ಕೊಂಡಿದ್ದೀರಾ ಅಲ್ವಾ?
ಆದರೆ ಎಲ್ಲ ರಕ್ತ ಒಂದ್ಸತಿ ಹೊಟ್ಟೋಗ್ಬಿಟ್ರೆ ಉಳಿಯೋದು ಸಂಬಂಧ ಮಾತ್ರ. ಅದು ಶಾಶ್ವತ. ನನ್ನ ಗಂಡನ ತಾಯಿ ಅಂದರೆ ನನ್ನ ಅತ್ತೆ. ನಿಮ್ಮ ಮಗನಿಗೂ ಅತ್ತೆನೇ. ನನ್ನ ಗಂಡನ ಕಡೆಯಿಂದ ಬಂದರೂ ಅತ್ತೆ, ಇಲ್ಲ ನಮ್ಮ ಅಣ್ಣನ ಹೆಂಡತಿ ಆಗೋ ರತ್ನನ ಕಡೆಯಿಂದ ಬಂದರೂ ಅತ್ತೆನೇ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಓ, ನೀವೆಲ್ಲ ಒಂದಾಗ್ಬಿಟ್ಟಿದ್ದೀರಾ. ಇಲ್ಲಿ ಕುಂಟು ಕುದುರೆಗೆ ಗಂಟು ಲಗಾಮಂತೆ. ಎಲ್ಲ ಬುದ್ಧಿ ಹೇಳೋದು ಒಂದೇ, ಕೇಡುಗಾಲಕ್ಕೆ ಕೋಡುಗನಿಗೆ ಬುದ್ಧಿ ಬರೋದು ಒಂದೇ. ಹೋಗ್ಲಿ ಬಿಡಮ್ಮ. ಎಲ್ಲಿ ಅಣ್ಣ, ಅತ್ತಿಗೆ, ಶಿವು, ರತ್ನ ಯಾರೂ ಕಾಣಿಸ್ತಾ ಇಲ್ಲ? ಹಿಂಗೆ ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಗ ಬಂದೆ ಅಷ್ಟೆ. ಈ PM CM ಎಲ್ಲ ಬರುವಾಗ ಸೆಕ್ಯೂರಿಟಿ ಚೆಕ್ ಆಗತ್ತಲ್ಲ, ಆ ಥರ ಚೆಕ್ ಮಾಡಕ್ಕೆ ಬಂದೆ. ಮಾಮ, ಅತ್ತೆ, ಪರ್ಸು. ಮಾವಯ್ಯ, ಚೆನ್ನಾಗಿರು ಕಂದ. ಒಳ್ಳೇದಾಗ್ಲಮ್ಮ. ಪರವಾಗಿಲ್ಲ, ನನ್ನ ಸೊಸೆನೂ ಮಗಳಷ್ಟೇ ಫಾಸ್ಟ್ ಆಗಿದ್ದಾಳೆ. ಸಂತೋಷ. ಇಷ್ಟು ತಡ ಆಗುತ್ತೆ ಅಂತ ಹೇಳಿದರೆ ಕಾರ್ ಕಳಿಸ್ತಿದ್ದೆ ನಾನೇ. ಅಯ್ಯೋ ಮಾವ, ನಿಮ್ಮ ಮನ್ಸು ದೊಡ್ಡದು. ಹಂಗಂತ ನಿಮ್ಮ ಕೈಯಿಂದ ಎಲ್ಲ ಕೆಲಸನೂ ನಾವು ಮಾಡಿಸ್ಕೊಳಕಾಯ್ತದ? ಬ್ಯಾಡ ಕಣ್ ಮಾವ, ಬ್ಯಾಡ. ನಮ್ಮ ಮನೆಯಿಂದ ನೀವು ಹೆಣ್ಣು ತಕೊಂಡು ಹೋಗ್ತಿರೋದೆ ನಮ್ಮ ದೊಡ್ಡ ಸೌಭಾಗ್ಯ ಮಾವ, ಸೌಭಾಗ್ಯ. ಹಾಂ, ಸರಿ, ಈಗಲೇ ಹೊತ್ತಾಗಿದೆ, ಬನ್ನಿ ಹೋಗೋಣ. ಒಂದು ನಿಮಿಷ. ನನ್ನ ಅತ್ತೆ ಮಾವನೂ ಬರಬೇಕು. ಏನಪ್ಪ ನೀವು ನಿಮ್ಮ ಬೀಗ್ರನ್ನ ಬಿಟ್ಟು ನೀವು ಹೊರಡೋದಕ್ಕೆ ರೆಡಿ ಆಗ್ಬಿಟ್ರಾ? ಎಲ್ಲಮ್ಮ ಅವರು? ಅಲ್ಲಿ ನೋಡಿ. ನಮ್ಮ ಅತ್ತೆ ಮಾವ ಪ್ರಣಯ ಪಕ್ಷಿಗಳಿದ್ದಾಗೆ. ಇವ್ರನ್ನ ನೋಡಿ ಮಿಕ್ಕ ಗಂಡ ಹೆಂಡ್ತಿರೋ ದಾಂಪತ್ಯ ಹೇಗಿರ್ಬೇಕು ಅನ್ನೋದನ್ನ ನೋಡಿ ಕಲ್ತ್ಕೊಂಡ್ರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ